ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಡಿಸಿಎಂ ಸವದಿ ಪುತ್ರನ ಕಾರು ಬಾರಿಗೆ ಬಲಿಯಾದ್ನ ರೈತ. ಪುತ್ರನ ಅವಾಂತರವನ್ನ ಸಮರ್ಥಿಸಿಕೊಂಡಿದ್ದ ಹೇಗೆ ಸವದಿ? ದಳಪತಿ ವರ್ಸಸ್ ಸುಮಲತಾ ನಡುವೆ ಹೇಗಿದೆ ಕನ್ನಂಬಾಡಿ ಕಾಳಗ? ರಾಜ್ಯದಿಂದ ಯಾವ್ಯಾವ ಸಂಸದರಿಗೆ ಸಿಗುತ್ತೆ ಕೇಂದ್ರ ಮಂತ್ರಿಗಿರಿ? ಇದೆಲ್ಲವನ್ನ ನೋಡೋಣ. ಪ್ರವಾಸ ಮುಗಿಸಿ ಬರ್ತಿದ್ದ ಡಿಸಿಎಂ ಸವದಿ ಪುತ್ರ ಅವಾಂತರ ಮಾಡಿದ ಹೇಗೆ? ಸ್ಥಳೀಯರು ಚಿದಾನಂದ ಸವದಿಯನ್ನ ಹಿಡಿದು ಕೂರಿಸಿದ್ದು ಯಾಕೆ? ಅಪಘಾತದ ಬಗ್ಗೆ ಚಿದಾನಂದ ಸವದಿ ಹೇಳಿದ್ದೇನು? ನೋಡೋಣ ಆಕ್ಸಿಡೆಂಟ್ ಮರ್ಮ ನ್ಯೂಸ್ ಟಾಪ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಸಿಎಂ ಲಕ್ಷ್ಮಣ ಸವದಿ ಮಗ ಚಿದಾನಂದ ಸವದಿ ಅವಾಂತರ ಸೃಷ್ಟಿಸಿದ್ದು, ಚಿದಾನಂದ ಸವದಿ ವಾಪಸ್ ಬರುವ ವೇಳೆ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು, ಬೈಕ್ ಸವಾರ ಮೃತಪಟ್ಟಿದ್ದಾನೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕೂಡಲಸಂಗಮ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ. ಬಾಗಲಕೋಟೆ ತಾಲೂಕಿನ ಚಿಕ್ಕಹಂಡರಗಲ್ ನಿವಾಸಿ ಕೂಡಲೆಪ್ಪ ಬೋಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ಸೇರಿದಂತೆ 12 ಜನರು 2 ಕಾರ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ವಿಜಯಪುರ ಮಾರ್ಗವಾಗಿ ವಾಪಸ್ ಬರುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಆಕ್ಸಿಡೆಂಟ್ ಬಳಿಕ ಸವಾರನನ್ನ ಆಸ್ಪತ್ರೆಗೆ ಸೇರಿಸದ ಚಿದಾನಂದ ವಾಹನದ ನಂಬರ್ ಪ್ಲೇಟ್ ಜಖಂಗೊಳಿಸಿ ಪರಾರಿಗೆ ಯತ್ನಿಸಿದ್ದಾರಂತೆ. ಅಲ್ಲದೆ ಮತ್ತೊಂದು ವಾಹನದಲ್ಲಿ ತೆರಳಲು ಮುಂದಾಗಿದ್ದು, ಸ್ಥಳೀಯರು ಸ್ಥಳದಲ್ಲಿ ಚಿದಾನಂದರನ್ನ ಲಾಕ್ ಮಾಡಿ ಕೆಲ ಹೊತ್ತು ಕೂರಿಸಿದ್ರು. ಅಪಘಾತದ ಬಳಿಕ ಡಿಸಿಎಂ ಪುತ್ರ ಚಿದಾನಂದ ಸವದಿ ದರ್ಪ ಮೆರೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಬೈಕ್ ಸವಾರ ಬಿದ್ದು ಒದ್ದಾಡ್ತಿದ್ರು, ಕೇರ್ ಮಾಡದೆ ಎಸ್ಕೇಪ್ ಆಗಲು ಯತ್ನಿಸಿದ್ದು, ನಾನು ಡಿಸಿಎಂ ಮಗ ಹುಷಾರ್ ಎಂದು ಆವಾಜ್ ಹಾಕಿದ್ದಾರಂತೆ. ಮೃತನ ಸಂಬಂಧಿಕರು, ಪ್ರತ್ಯಕ್ಷದರ್ಶಿಗಳು ಡಿಸಿಎಂ ಲಕ್ಷ್ಮಣ ಸವದಿ ಪುತ್ರನ ವಿರುದ್ಧ ಆರೋಪ ಮಾಡಿದ್ದಾರೆ. ಅಪಘಾತ ಬಳಿಕ ಚಿದಾನಂದನನ್ನ ಸ್ಥಳೀಯರಿಂದ ಬಿಡಿಸಿ ಕಳುಹಿಸಿದ ಹುನಗುಂದ ಪೊಲೀಸರು ಕಾರು ಚಾಲಕ ಹನುಮಂತ ಸಿಂಗ್ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಮಗ ಚಿದಾನಂದ ಸವದಿಗೆ ಲಕ್ಷ್ಮಣ ಸವದಿ ತರಾಟೆ ತೆಗೆದುಕೊಂಡಿದ್ದಾರೆ. ಅಪಘಾತವಾಗ್ತಿದ್ದಂತೆ ತಂದೆ ಲಕ್ಷ್ಮಣ ಸವದಿ ಜೊತೆ ಚಿದಾನಂದ ಸಂಪರ್ಕ ಮಾಡಿದ್ದು, ಲಕ್ಷ್ಮಣ ಸವದಿ ಗರಂ ಆಗಿದ್ರು. ಸುದ್ದಿ ತಿಳಿದ ತಕ್ಷಣ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಇನ್ನು ಅಪಘಾತವಾದ ಬಳಿಕ ಆಸ್ಪತ್ರೆಗೆ ಚಿದಾನಂದ ಸವದಿ ಭೇಟಿ ನೀಡಿ ನೇರವಾಗಿ ಅಥಣಿಯ ಮನೆಗೆ ವಾಪಸ್ಸಾಗಿದ್ದಾರೆ. ಕಾರು ಅಪಘಾತದ ಬಗ್ಗೆ ಡಿಸಿಎಂ ಸವದಿ ಪುತ್ರ ಚಿದಾನಂದ ಟಿವಿ9ಗೆ ಪ್ರತಿಕ್ರಿಯೆ ನೀಡಿದ್ದು, ಆಕಸ್ಮಿಕವಾಗಿ ಕಾರಿಗೆ ಅಡ್ಡ ಬಂದಿದ್ದರಿಂದ ಅಪಘಾತವಾಗಿದ್ದು, ಅಪಘಾತವಾದ ಕಾರಲ್ಲಿ ನಾನು ಇರಲಿಲ್ಲ ಅಂತ ಹೇಳಿದ್ದಾರೆ. ನಾನು ಸ್ನೇಹಿತನ ಕಾರ್ನಲ್ಲಿ ಮುಂದೆ ತೆರಳುತ್ತಿದ್ದೆ. ನಾನು ತೆರಳುತ್ತಿದ್ದ ಕಾರು 30 ಕಿಲೋಮೀಟರ್ ಮುಂದಿತ್ತು. ನನ್ನ ಕಾರನ್ನ ನನ್ನ ಡ್ರೈವರ್ ಚಲಾಯಿಸುತ್ತಿದ್ದ. ನನ್ನ ಕಾರಿನಲ್ಲಿ 3 ಸ್ನೇಹಿತರು ಪ್ರಯಾಣಿಸುತ್ತಿದ್ದರು ಎಂದು ಚಿದಾನಂದ ಸವದಿ ತಿಳಿಸಿದ್ದಾರೆ. ಅಪಘಾತವಾದ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ನಾನೇ ಆಸ್ಪತ್ರೆಗೆ ದಾಖಲಿಸಿದೆ ಅಂತ ಚಿದಾನಂದ ಸವದಿ ತಿಳಿಸಿದ್ದಾರೆ. ಘಟನೆಯ ವೇಳೆ ಸ್ಥಳದಲ್ಲಿ ಯಾರೂ ಇರಲಿಲ್ಲ. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವ ವೇಳೆ ಜನರು ಬಂದಿದ್ರು. ಕಾರು ಅಪಘಾತವಾಗಿರುವ ಬಗ್ಗೆ ನನ್ನ ಚಾಲಕ ಕರೆ ಮಾಡಿದ್ದ. ನಾನು ನನ್ನ ಸ್ನೇಹಿತರು ಯಾರಿಗೂ ಬೆದರಿಕೆಯನ್ನ ಹಾಕಿಲ್ಲ ಅಂತ ಟಿವಿ9ಗೆ ಚಿದಾನಂದ ಹೇಳಿದ್ದಾರೆ. ಅಲ್ಲದೆ ಬೈಕ್ ಸವಾರ ಹೆಲ್ಮೆಟ್ ಅನ್ನು ಧರಿಸಿರಲಿಲ್ಲ. ಘಟನೆ ಬಗ್ಗೆ ನಮಗೂ ನೋವಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾರಿನ ಡ್ರೈವರ್ ಸೀಟಿನಲ್ಲಿ ಚಿದಾನಂದ ಸವದಿ ಇದ್ದರು ಅಂತ ಪ್ರತ್ಯಕ್ಷದರ್ಶಿ ಹೇಳ್ತಿದ್ದಾರೆ. ಆದರೆ ಅಪಘಾತವಾದ ಸಂದರ್ಭದಲ್ಲಿ ಕಾರಿನಲ್ಲಿ ಚಿದಾನಂದ ಸವದಿ ಇರಲಿಲ್ಲ ಅಂತ ಚಿದಾನಂದ ಸ್ನೇಹಿತ ಸುಶೀಲ್ ಕುಮಾರ್ ಹೇಳಿದ್ದಾರೆ. ಕಾರಿನಲ್ಲಿ ನಾನು ಮತ್ತು 3 ಜನ ಗೆಳೆಯರಿದ್ದೆವು. ಅಪಘಾತದ ಬಳಿಕ ಚಿದಾನಂದಗೆ ಕಾರು ಅಪಘಾತ ಆಗಿದೆ ಅಂತ ಕರೆ ಮಾಡಿ ತಿಳಿಸಿದ್ದೆವು. ನಾವೇ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ವಿ ಅಂತ ಸುಶೀಲ್ ಕುಮಾರ್ ಹೇಳಿದ್ದಾರೆ. ಅಪಘಾತದ ಕುರಿತು ಚಿದಾನಂದ ಸವದಿ ಹೇಳ್ತಿರೋದು ಸುಳ್ಳು ಅಂತ ಕೂಡಲೆಪ್ಪ ಬೋಳಿಯ ಸಂಬಂಧಿ ಸಿದ್ದಪ್ಪ ಆರೋಪಿಸಿದ್ದಾರೆ. ಸ್ಥಳದಲ್ಲಿ ಚಿದಾನಂದ ಸವದಿ ಮಾಡಿದ್ದನ್ನ ಅಲ್ಲಿದ್ದವರು ನೋಡಿದ್ದಾರೆ. ಘಟನೆ ಚಿತ್ರೀಕರಣ ಮಾಡ್ತಿದ್ದವನ ಮೊಬೈಲ್ ಕಸಿದುಕೊಂಡಿದ್ರು ಅಂತ ಸಿದ್ದಪ್ಪ ಹೇಳಿದ್ದಾರೆ. ಅಲ್ಲದೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ಆಸ್ಪತ್ರೆಗೆ ಭೇಟಿ ನೀಡಬೇಕಾಗಿತ್ತು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಬದಲು ಸುಳ್ಳು ಹೇಳ್ತಿದ್ದಾರೆ. ರಸ್ತೆ ಪಕ್ಕದಲ್ಲಿದ್ದ ರೈತ ಚಿದಾನಂದ ಮಾಡಿದ್ದನ್ನ ನೋಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ಕಾರು ಅಪಘಾತದಲ್ಲಿ ಮೃತಪಟ್ಟ ಕೂಡಲೆಪ್ಪ ಅಂತ್ಯ ಸಂಸ್ಕಾರವನ್ನ ಅವರ ಹೊಲದಲ್ಲೇ ನೆರವೇರಿಸಲಾಗಿದೆ. ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪತಿಯನ್ನ ನೆನೆದು ಪತ್ನಿ ರೇಣುಕಾ ಕಣ್ಣೀರಾಗುತ್ತಿದ್ದಾರೆ. ಇನ್ನು ನಮಗೆ ಅನ್ಯಾಯವಾಯಿತು ಅಂತ ಕೂಡಲೆಪ್ಪನ ಹಿರಿಯ ಮಗ ಹನುಮಂತಪ್ಪ ಹೇಳಿದ್ದು, ನಾನೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದೇನೆ. ಕಾರಿನಲ್ಲಿದ್ದವರು ಯಾರೂ ಅಲ್ಲಿರಲಿಲ್ಲ ಎಂದು ತಿಳಿಸಿದ್ದಾರೆ.
ಚಿದಾನಂದ ಸವದಿ ಆಕ್ಸಿಡೆಂಟ್ ಕೇಸ್ನಲ್ಲಿ ಟ್ವಿಸ್ಟ್ ಸಿಕ್ಕಿದ ಹೇಗೆ? ಡಿಸಿಎಂ ಪುತ್ರನ ವಿರುದ್ಧ ಪ್ರತ್ಯಕ್ಷದರ್ಶಿ ಆರೋಪಿಸಿದ್ದೇನು? ಮಗನ ಅವಾಂತರ ಬಗ್ಗೆ ಡಿಸಿಎಂ ಸವದಿ ಸಮರ್ಥಿಸಿಕೊಂಡಿದ್ದು ಹೇಗೆ? ನೋಡೋಣ ಆಕ್ಸಿಡೆಂಟ್ ಕಹಾನಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಸಿಎಂ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ಕಾರು ಅಪಘಾತ ಪ್ರಕರಣದಲ್ಲಿ 108 ಅನುಮಾನ ಮೂಡಿದೆ. ಚಿದಾನಂದ ಸವದಿ ಚಾಲಕನ ಸೀಟಿನಲ್ಲಿ ಕೂತಿದ್ದರುವಂತ ಟಿವಿ9ಗೆ ಪ್ರತ್ಯಕ್ಷದರ್ಶಿ ಹನುಮಂತ ದೊಡ್ಡಮನಿ ಹೇಳಿದ್ದಾರೆ. ಕಾರಿನಲ್ಲಿ ಚಿದಾನಂದ ಇದ್ದರು, ನಾನು ಪಕ್ಕಾ ನೋಡಿದ್ದೇನೆ. ನಮಗೆ ಮೊದಲು ಡಿಸಿಎಂ ಸವದಿ ಮಗ ಎಂದು ಗೊತ್ತಿರಲಿಲ್ಲ. ಅವರು ನಾನು ಲಕ್ಷ್ಮಣ ಸವದಿ ಮಗ ಎಂದು ರೇಗಾಡಿದ್ರು. ಹೀಗಾಗಿ ಅಪಘಾತ ಬಳಿಕ ನಾವು ಅವರನ್ನ ಹಿಡಿದು ಕೂರಿಸಿದ್ದೆವು ಅಂತ ಹನುಮಂತ ದೊಡ್ಡಮನಿ ಹೇಳಿದ್ದಾರೆ. ಚಿದಾನಂದ ಸವದಿ ನಾನೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದೆ ಅಂತ ಹೇಳಿದ್ದಾರೆ. ಆದರೆ ಚಿದಾನಂದ ಹೇಳ್ತಿರೋದು ಸುಳ್ಳು ಅಂತ ಪ್ರತ್ಯಕ್ಷದರ್ಶಿ ಆರೋಪಿಸಿದ್ದಾರೆ. ಅವರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿಲ್ಲ, ಕರೆ ಮಾಡಿದ್ದು ನಾವು. ಅಪಘಾತವಾದ ನಂತರ ಕಾರಿನ ನಂಬರ್ ಪ್ಲೇಟ್ ಕೀಳುತ್ತಿದ್ರು. ನಾನು ಡಿಸಿಎಂ ಸವದಿ ಮಗ ಎಂದು ಆವಾಜ್ ಕೂಡ ಹಾಕಿದ್ರು. ನಾನು ಡಿಸಿಎಂ ಸವದಿ ಮಗ, ಏನ್ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ ಎಂದ್ರು. ಒಬ್ರು ವಿಡಿಯೋ ಮಾಡುವಾಗ ಮೊಬೈಲ್ ಕಸಿದುಕೊಂಡ್ರು ಅಂತ ಪ್ರತ್ಯಕ್ಷದರ್ಶಿ ಹನುಮಂತ ದೊಡ್ಡಮನಿ ಹೇಳಿದ್ದಾರೆ. ಡಿಸಿಎಂ ಸವದಿ ಮಗ ಚಿದಾನಂದ ಕಾರು ಅಪಘಾತ ಕೇಸ್ಗೆ ಟ್ವಿಸ್ಟ್ ಸಿಗುತ್ತಿದ್ದು, ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಡಿಸಿಎಂ ಮಗ ಅಂತ ನಾನು ಅವರಿಗೆ ಧಮಕಿ ಹಾಕಿಲ್ಲ ಎಂದು ಚಿದಾನಂದ ಸವದಿ ಹೇಳಿದ್ದಾರೆ. ಟಿವಿ9 ಜೊತೆ ಮಾತಾಡಿದ ಅವರು, ನಿನ್ನೆ ಅಂಜನಾದ್ರಿ ಬೆಟ್ಟದಿಂದ ವಾಪಸ್ ಆಗುವಾಗ ಅಪಘಾತ ಸಂಭವಿಸಿದ್ದು, ನನ್ನ ಕಾರು ಅಪಘಾತ ಆಗಿದೆ ಅಂತ ನನ್ನ ಕಾರು ಚಾಲಕ ಕರೆ ಮಾಡಿ ಹೇಳಿದ್ರು. ನಾನು ವೈದ್ಯರಿಗೆ ಎಸ್ಪಿಗೆ ಕರೆ ಮಾಡಿ ಮಾತನಾಡಿದೆ ಎಂದು ಚಿದಾನಂದ ಸವದಿ ತಿಳಿಸಿದ್ದಾರೆ. ಚಿದಾನಂದ ಸವದಿ ವಾಹನದ ನಂಬರ್ ಪ್ಲೇಟ್ ಜಖಂಗೊಳಿಸಿ ಪರಾರಿಗೆ ಯತ್ನಿಸಿದ್ರು ಅಂತ ಪ್ರತ್ಯಕ್ಷದರ್ಶಿ ಆರೋಪಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಚಿದಾನಂದ ಸವದಿ, ಅಪಘಾತದಿಂದ ಕಾರಿನ ಮುಂದಿನ ನಂಬರ್ ಪ್ಲೇಟ್ ಕಿತ್ತಿದ್ದು, ಹಿಂದಿನ ನಂಬರ್ ಪ್ಲೇಟ್ ಹೇಗೆ ಹೋಗಿದೆಯೋ ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ಅಪಘಾತ ಸುದ್ದಿ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿದ್ದೆ. ನಾನು ಎಸ್ಕೇಪ್ ಆಗೋದಾಗಿದ್ರೆ ಕಾರು ಅಲ್ಲಿ ಏಕೆ ಬಿಡುತ್ತಿದ್ದೆ? ಇದರಲ್ಲಿ ಸಾಕ್ಷ್ಯ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿಲ್ಲ ಅಂತ ಚಿದಾನಂದ ಹೇಳಿದ್ದಾರೆ. ಸ್ಥಳದಲ್ಲಿದ್ದವರು ನಾನು ಕಾರ್ನಲ್ಲಿದ್ದೆ ಅಂತ ಗುರುತಿಸಲಿ, ಆಮೇಲೆ ನಾನು ಅವರು ಹೇಳಿದಂತೆ ಕೇಳುತ್ತೇನೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ಹೇಳಿದ್ದಾರೆ. ಅವರಿಗೆ ಏನು ಸಹಾಯ ಬೇಕು ಅದನ್ನ ಖಂಡಿತ ಮಾಡುತ್ತೇನೆ. ನಾನು ಪ್ರಕರಣ ಮುಚ್ಚಿ ಹಾಕುವಂತ ಯತ್ನ ಮಾಡಿಲ್ಲ. ಬೇಕಾದ್ರೆ ನನ್ನ ಫೋನ್ ಕಾಲ್ ರೆಕಾರ್ಡ್ ತೆಗೆಸಲಿ. ಆಂಬ್ಯುಲೆನ್ಸ್ ಜೊತೆ ನಾನು 1 ನಿಮಿಷ ಮಾತನಾಡಿದ್ದೇನೆ, ಅದರ ಸ್ಕ್ರೀನ್ ಶಾಟ್ ಕೂಡ ಇದೆ ಎಂದು ಟಿವಿ9ಗೆ ಡಿಸಿಎಂ ಸವದಿ ಪುತ್ರ ಚಿದಾನಂದ ಸವದಿ ಹೇಳಿದ್ದಾರೆ. ಎಫ್ಐಆರ್ನಲ್ಲಿ ಚಿದಾನಂದ ಸವದಿ ಹೆಸರು ಸೇರಿಸದ ಬಗ್ಗೆ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದು, ಅಪಘಾತಕ್ಕೀಡಾದ ಕಾರಲ್ಲಿ ನನ್ನ ಪುತ್ರ ಚಿದಾನಂದ ಇರಲಿಲ್ಲ, ಹಾಗಾಗಿ ಎಫ್ಐಆರ್ನಲ್ಲಿ ಆತನ ಹೆಸರಿಲ್ಲ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಮಾತಾಡಿದವರು, ಅಪಘಾತವೇ, ಅದಕ್ಕೆ ಯಾವುದೇ ಗೊಂದಲ ಬೇಡ. ನನ್ನ ಪುತ್ರ ಕಾರಿನಲ್ಲಿದ್ದರೂ ಅಪಘಾತ ಮಾಡು ಎನ್ನುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಕೂಡಲೆಪ್ಪನ ಕುಟುಂಬಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ನನ್ನ ಪುತ್ರ ಗಾಯಗೊಂಡವರ ನೆರವಿಗೆ ತುರ್ತಾಗಿ ಬಂದಿದ್ದಾನೆ. ಆದರೆ ಗಾಯಾಳು ಬೈಕ್ ಸವಾರ ಕೂಡಲೆಪ್ಪ ಬದುಕಿ ಬರಲಿಲ್ಲ. 2 ದಿನಗಳ ನಂತರ ಮೃತರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುತ್ತೇನೆ ಎಂದು ಲಕ್ಷ್ಮಣ ಸವದಿ ತಿಳಿಸಿದರು. ಡಿಸಿಎಂ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿಗೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಲೀನ್ ಚಿಟ್ ನೀಡಿದ್ದಾರೆ. ಕಾರನ್ನು ಚಿದಾನಂದ ಸವದಿ ಚಾಲನೆ ಮಾಡುತ್ತಿರಲಿಲ್ಲ ಅಂತ ಬಾಗಲಕೋಟೆ ಎಸ್ಪಿ ಲೋಕೇಶ್ ಜಗಲಾ ಸರ್ ಹೇಳಿದ್ದಾರೆ. ದೇವಲಾಪುರ ಕ್ರಾಸ್ ಬಳಿ ನಿನ್ನೆ ಸಂಜೆ 6 ರಿಂದ 7 ಗಂಟೆಗೆ ಘಟನೆ ನಡೆದಿದ್ದು, ಐಪಿಸಿ ಸೆಕ್ಷನ್ 304 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಕಾರನ್ನು ಹನುಮಂತ ಸಿಂಗ್ ರಜಪೂತ್ ಚಲಾಯಿಸುತ್ತಿದ್ರು. ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಅಪಘಾತದ ವೇಳೆ ಕಾರನ್ನು ಚಿದಾನಂದ ಸವದಿ ಚಾಲನೆ ಮಾಡುತ್ತಿರಲಿಲ್ಲ ಅಂತ ತಿಳಿಸಿರೋ ಬಾಗಲಕೋಟೆ ಎಸ್ಪಿ ಲೋಕೇಶ್ ಜಗಲಾ ಸರ್, ಚಿದಾನಂದ ಕಾರು ಚಲಾಯಿಸುತ್ತಿದ್ದಕ್ಕೆ ಸಾಕ್ಷ್ಯವಿದ್ರೆ ನಮಗೆ ಸಲ್ಲಿಸಬಹುದು, ಅದನ್ನ ಪರಿಗಣಿಸಿ ತನಿಖೆ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನಾ ಸ್ಥಳದಲ್ಲಿದ್ದ ಸ್ಥಳೀಯರ ಹೇಳಿಕೆ ಪಡೆಯಲಾಗಿದೆ. ಸಂಬಂಧಿಗಳ ವಿಡಿಯೋ ಸ್ಟೇಟ್ಮೆಂಟ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
ದಳಪತಿ ವರ್ಸಸ್ ಸುಮಲತಾ ನಡುವೆ ಹೇಗಿದೆ ಕೆಆರ್ಎಸ್ ಜಟಾಪಟಿ? ಆಡಿಯೋ ಬಾಂಬ್ ಬಗ್ಗೆ ಎಚ್ಡಿಕೆಗೆ ಸುಮಲತಾ ಟಕ್ಕರ್ ಹೇಗಿತ್ತು? ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗ್ತಾ ಇದ್ದಂತೆ ನಡುಕ ಶುರುವಾಯ್ತಾ? ನೋಡೋಣ ಕನ್ನಂಬಾಡಿ ಕಾಳಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಆರ್ಎಸ್ ಡ್ಯಾಂ ಸುತ್ತಮುತ್ತಲಿನ ಗಣಿಗಾರಿಕೆ ವಿರುದ್ಧ ಸಂಸದೆ ಸುಮಲತಾ ಸಮರ ಸಾರಿದ್ದು ಖುದ್ದು ಗ್ರೌಂಡ್ ರಿಪೋರ್ಟ್ಗೆ ಇಳಿಯಲಿದ್ದಾರೆ. ನಾಳೆ ಅಕ್ರಮ ಗಣಿಗಾರಿಕೆ ನಡೆಯುವ ಪ್ರದೇಶಗಳಿಗೆ ಸಂಸದೆ ಸುಮಲತಾ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ದಳಪತಿಗಳಿಗೆ ಟಕ್ಕರ್ ಕೊಡಲು ಸುಮಲತಾ ರೆಡಿಯಾಗಿದ್ದು ಖುದ್ದು ಅಖಾಡಕ್ಕೆ ಇಳಿದು ಪರಿಶೀಲಿಸಲಿದ್ದಾರೆ. ಸಂಸದೆ ಸುಮಲತಾ ಮತ್ತು ಎಚ್ಡಿ ಕುಮಾರಸ್ವಾಮಿ ನಡುವಿನ ಕೆಆರ್ಎಸ್ ಕದನ ಮತ್ತಷ್ಟು ತಾರಕಕ್ಕೇರಿದೆ. ಅಕ್ರಮ ಗಣಿಗಾರಿಕೆ ಪ್ರದೇಶಕ್ಕೆ ತೆರಳಲು ಸುಮಲತಾ ನಿರ್ಧಾರ ಮಾಡಿದ್ದು ನಾಳೆ ಮಂಡ್ಯ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಅಕ್ರಮ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಲು ಸಂಸದೆ ನಿರ್ಧಾರ ಮಾಡಿದ್ದು ವಿವಾದಿತ ಬೇಬಿ ಬೆಟ್ಟದಲ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಚೆನ್ನಕೆರೆ ಹಂಗರಹಳ್ಳಿಗೂ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಸಂಸದೆ ಸುಮಲತಾ ಭೇಟಿ ಬಗ್ಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗಣಿ ಪ್ರದೇಶಗಳಿಗೆ ಹೋಗೋ ಮೊದಲು ಕೆಆರ್ಎಸ್ಗೆ ಹೋಗಬೇಕು ಅನಿಸಿಲ್ವಾ? 3 ದಿನಗಳಿಂದ ಕೆಆರ್ಎಸ್ ಬಗ್ಗೆ ಭಾಷಣ ಬಿಗಿದು ಯಾಕೆ ಗಣಿ ಸ್ಥಳಕ್ಕೆ ಹೋಗ್ತಿದ್ದೀರಾ ಅಂತ ಮಂಡ್ಯದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಿಮ್ಗೆ ಕೆಆರ್ಎಸ್ ಕಟ್ಟೆ ಬಗ್ಗೆ ಕಾಳಜಿ ಇಲ್ಲ, ಅಕ್ರಮ ಗಣಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಕ್ರಮ ಮಾಡ್ತಿದ್ರೆ ಸಕ್ರಮ ಮಾಡಿಕೊಡಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಎಚ್ಡಿಕೆ ಸುಮಲತಾ ಕೆಆರ್ಎಸ್ ಕಾಳಗ ಮತ್ತಷ್ಟು ತೀವ್ರಗೊಂಡಿದ್ದು ಕುಮಾರಸ್ವಾಮಿ ಆರೋಪಕ್ಕೆ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೂಂಡಾರಾಜ್ನಂತೆ ವರ್ತಿಸುತ್ತಿದ್ದಾರೆ, ಓರ್ವ ಮಾಜಿ ಸಿಎಂ ಆಗಿ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಸಂಸದೆ ಸುಮಲತಾ ವಾಗ್ದಾಳಿ ನಡೆಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಆಡಿಯೋ ಬಾಂಬ್ ಅಂತಾರೆ. ಎಚ್ಡಿ ಕುಮಾರಸ್ವಾಮಿ ಬಳಿ ಯಾವುದೇ ಆಡಿಯೋ ಇದ್ರೂ ಬಿಡುಗಡೆ ಮಾಡಲಿ ಎಂದು ಸುಮಲತಾ ಸವಾಲ್ ಹಾಕಿದ್ದಾರೆ. ಜನ ಇವರಿಗೆ ಬುದ್ಧಿ ಕಲಿಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವರ ಯಾವ ಬೆದರಿಕೆಗಳಿಗೆ ನಾನು ಹೆದರೋದಿಲ್ಲ, ಆಡಿಯೋ ಬಾಂಬ್ ಅಂತಾರಲ್ಲ ಅದನ್ನ ಈಗಲೇ ಬಿಡುಗಡೆ ಮಾಡಲಿ, ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರಾಜಧನ ಬರ್ತಿಲ್ಲ, ಅಕ್ರಮ ಗಣಿಗಾರಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಆಡಿಯೋ ಬಾಂಬ್ ಅಂತಾರೆ. ಎಚ್ಡಿಕೆಯ ಯಾವ ಸವಾಲಿಗೂ ನಾನು ಎದುರಿಸೋಕೆ ಸಿದ್ಧ ಅಂತ ಸಂಸದೆ ಸುಮಲತಾ ಅಂಬರೀಶ್ ಟಾಂಗ್ ಕೊಟ್ಟಿದ್ದಾರೆ. ಸಂಸದೆ ಸುಮಲತಾ ಹಾಗೂ ಕುಮಾರಸ್ವಾಮಿ ನಡುವೆ ಕೆಆರ್ಎಸ್ ಜಟಾಪಟಿ ನಡೆಯುತ್ತಿದ್ದು ವಾಕ್ಸಮರ ಜೋರಾಗಿದೆ. ಆದರೆ ಕೆಆರ್ಎಸ್ ಅಣೆಕಟ್ಟು ಬಿರುಕು ಬಿಟ್ಟಿಲ್ಲ, ರೈತರು ಆತಂಕ ಪಡಬೇಕಿಲ್ಲ ಅಂತ ಮಂಡ್ಯದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಸ್ಸಿ ವಿಜಯ್ ಕುಮಾರ್ ಹೇಳಿದ್ದಾರೆ. ಕೃಷ್ಣರಾಜಸಾಗರ ಜಲಾಶಯ ಸುರಕ್ಷಿತವಾಗಿದೆ, ಸಂಪೂರ್ಣ ಮಾಹಿತಿ ಜೊತೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಅಲ್ಲದೆ ಮಂಡ್ಯ ಸಂಸದೆ ಸುಮಲತಾರಿಗೂ ಮಾಹಿತಿ ನೀಡಲಾಗಿದೆ ಅಂತ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಕೆಆರ್ಎಸ್ ಬಿರುಕು ಬಿಡುವುದಕ್ಕೆ ಅವಕಾಶವೇ ಇಲ್ಲ ಅಂತ ಕಾವೇರಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯ ಲಕ್ಷ್ಮಣ ಹೇಳಿದ್ದಾರೆ. ಸುಮಲತಾ ಹೇಳಿಕೆ ನೀಡುವ ಮುನ್ನ ವಿಚಾರಿಸಬೇಕಿತ್ತು, ತಾಂತ್ರಿಕ ವರ್ಗದವರ ಸಲಹೆ ಪಡೆದು ಹೇಳಿಕೆ ನೀಡಬೇಕಿತ್ತು. ಕೆಆರ್ಎಸ್ ಸುತ್ತಮುತ್ತ 106 ಕಲ್ಲು ಗಣಿಗಳಿದ್ದು ಈ ಪೈಕಿ ಕೆಲವರು ಮಾತ್ರ ಅನುಮತಿ ಪಡೆದಿದ್ದಾರೆ. ಕಲ್ಲು ಗಣಿಗಾರಿಕೆ ನಡೆದಿರುವುದರಿಂದ ವೈಬ್ರೇಷನ್ ಆಗಿದೆ. ಕಲ್ಲು ಗಣಿಗಾರಿಕೆ ಮುಂದುವರಿದರೆ ಡ್ಯಾಂಗೆ ಅಪಾಯವಿದ್ದು ಕಾವೇರಿ ತಾಂತ್ರಿಕ ಸಲಹಾ ಸಮಿತಿ ವರದಿ ಆಧರಿಸಿ ಸುಮಲತಾ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದರೆ ಸಂಸದರ ಹೇಳಿಕೆಗೆ ಎಚ್ಡಿಕೆ ಆ ರೀತಿ ಪ್ರತಿಕ್ರಿಯಿಸಬಾರದಿತ್ತು ಅಂತ ಲಕ್ಷ್ಮಣ್ ತಿಳಿಸಿದ್ದಾರೆ. ಕೆಆರ್ಎಸ್ ಬಿರುಕು ಬಿಟ್ಟಿದೆ ಎಂಬ ಹೇಳಿಕೆ ವಿಚಾರ ಚರ್ಚೆಗೆ ಗ್ರಾಸವಾಗಿರೋ ಬೆನ್ನಲ್ಲೇ ಕೆಆರ್ಎಸ್ ಡ್ಯಾಂನಲ್ಲಿ ಗೇಟ್ ಬದಲಾವಣೆ ಕೆಲಸ ನಡೆಯುತ್ತಿದೆ. ಡ್ಯಾಂನಲ್ಲಿ ಒಟ್ಟು 173 ಗೇಟ್ಗಳಿದ್ದು ಈ ಪೈಕಿ ಈಗ 136 ಗೇಟ್ಗಳನ್ನು ಬದಲಾಯಿಸಲಾಗುತ್ತಿದೆ. ಗುಜರಾತ್ನ ಖಾಸಗಿ ಕಂಪನಿಯೊಂದು ಗುತ್ತಿಗೆ ಪಡೆದಿದ್ದು ಸುಮಾರು 69 ಕೋಟಿ ವೆಚ್ಚದಲ್ಲಿ ಗೇಟ್ ಬದಲಾವಣೆ ಕೆಲಸ ನಡೆಯುತ್ತಿದೆ. ಗೇಟ್ಗಳ ಜೋಡಣೆ ಪೂರ್ಣಗೊಂಡ ಬಳಿಕ ಡ್ಯಾಂ ಮತ್ತಷ್ಟು ಸುರಕ್ಷತೆಯಾಗಲಿದೆ ಅನ್ನುವುದು ಅಧಿಕಾರಿಗಳ ಮಾತಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಸಂಸದೆ ಸುಮಲತಾ ನಡುವಿನ ವಾಕ್ಸಮರ ಭಾರಿ ಜೋರಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ನನಗೆ ಎಚ್ಡಿಕೆ ಸುದ್ದಿನೂ ಬೇಡ, ಸುಮಲತಾ ಸುದ್ದಿನೂ ಬೇಡ, ನಮ್ಮ ಗಮನ ಇರುವುದು ಮೇಕೆದಾಟು ವಿಚಾರದಲ್ಲಿ ಮಾತ್ರ ಅಂತ ಉಡುಪಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರಾ ಬಿಜೆಪಿಯ ರೆಬಲ್ ಶಾಸಕ? ಬಿಎಸ್ವೈ ಪುತ್ರ ಕಾಂಗ್ರೆಸ್ ಜೊತೆ ಡೀಲ್ ಮಾಡ್ತಿದ್ದಾರಾ? ಭ್ರಷ್ಟಾಚಾರದ ಬಗ್ಗೆ ಯತ್ನಾಳ್ ಬಳಿ ಇರುವಂತಹ ಬ್ರಹ್ಮಾಸ್ತ್ರವೇನೋ ನೋಡೋಣ ಯತ್ನಾಳ್ ಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದು ಸಿಎಂ ಪುತ್ರ ವಿಜಯೇಂದ್ರ ಬಿಜೆಪಿ ಒಡೆಯಲು ಮುಂದಾಗಿದ್ದಾನೆ ಅಂತ ಆರೋಪಿಸಿದ್ದಾರೆ. ನಿನ್ನೆ ಬಿಜೆಪಿ ಒಡೆಯಲು ಕ್ಲಬ್ನಲ್ಲಿ ಸಭೆ ನಡೆದಿದೆ. ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ವಿಜಯೇಂದ್ರ ಜೊತೆ ಅಡ್ಜಸ್ಟ್ ಆಗಿದ್ದಾರೆ. ಪರಸ್ಪರ ಭೇಟಿಯಾಗಿ ವಿಜಯೇಂದ್ರಗೆ ಸಲಹೆ ಕೊಡುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಯಡಿಯೂರಪ್ಪಗೆ ತಮ್ಮ ಬಳಿ ಇರುವ ಫೈಲ್ಗೆ ಸಹಿ ಹಾಕಲು ಶಕ್ತಿ ಇಲ್ಲ ಅಂತ ಬಿಎಸ್ವೈ ಕಾರ್ಯವೈಖರಿ ಬಗ್ಗೆ ಯತ್ನಾಳ್ ಕಿಡಿಕಾರಿದ್ದಾರೆ. ಮಗನ ಒತ್ತಾಯಕ್ಕೆ ಮಣಿದು ಸಿಎಂ ವಿಧಾನಸೌಧಕ್ಕೆ ಹೋಗುತ್ತಾರೆ. ಸಭೆಗಳು ಕೇವಲ 15 ನಿಮಿಷ ಮಾತ್ರ ನಡೆಯುತ್ತದೆ. ಕೊರೋನಾ ಸಭೆ, ಸಚಿವ ಸಂಪುಟದ ಸಭೆ ಎಲ್ಲವೂ ಅಷ್ಟೇ. 30 ರಿಂದ 40 ವಿಷಯ ಇದ್ದರೂ 30 ನಿಮಿಷದಲ್ಲಿ ಮುಗಿಯುತ್ತದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಬಳಿ ಸಿಎಂ ಬಿಎಸ್ವೈ ಭ್ರಷ್ಟಾಚಾರ ಸಂಬಂಧ ಬ್ರಹ್ಮಾಸ್ತ್ರವಿದೆ ಅಂತ ಶಾಸಕ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಭ್ರಷ್ಟಾಚಾರ ಬಯಲು ಮಾಡಿದರೆ ಮಠಾಧೀಶರು ಮಠ ಬಿಟ್ಟು ಓಡಬೇಕಾಗುತ್ತದೆ ಎಂದು ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡುತ್ತಿರುವ ಮಠಾಧೀಶರು ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡುವ ಮುನ್ನ ಎಚ್ಚರ ವಹಿಸಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಾನು ಕುರುಕ್ಷೇತ್ರದ ಅಭಿಮನ್ಯು ಆಗಲು ಸಿದ್ಧನಾಗಿದ್ದೇನೆ, ಆದರೆ ನಾನು ಅರ್ಜುನನಾಗುತ್ತೇನೆ ಎಂದು ಶಾಸಕ ಯತ್ನಾಳ್ ಹೇಳಿದ್ದಾರೆ. ಈಗ ವನವಾಸ, ಅಜ್ಞಾತವಾಸ ಎಲ್ಲವೂ ಕೂಡ ಮುಗಿದಿದೆ. ಇನ್ನೇನಿದ್ರೂ ಪಟ್ಟಾಭಿಷೇಕ ಮಾಡಿಸುವ ಕೆಲಸ ಬಾಕಿ ಇದೆ. ನನಗೆ ನಾಯಕತ್ವ ಬದಲಾಗುವ ವಿಶ್ವಾಸವಿದ್ದು ನಾನು ಏಕಾಂಗಿ ಅಲ್ಲ, ಸಾಕಷ್ಟು ಸಚಿವರು ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಎಲ್ಲರೂ ನೀವು ಮಾಡುತ್ತಿರುವುದು ನ್ಯಾಯಯುತ ಹೋರಾಟವಾಗಿದ್ದು ಮುಂದುವರಿಸಿ ಎಂದು ಹೇಳಿದ್ದಾರೆ. ಕೆಲವೇ ದಿನಗಳಲ್ಲಿ ನನ್ನ ಹೋರಾಟದ ಫಲ ಸಿಗುತ್ತದೆ. ಬಾಯಿ ಮಾತಿನಲ್ಲಿ ಎನ್ನುವವರಿಗೆ ದಾಖಲೆ ಮೂಲಕ ಉತ್ತರ ನೀಡುತ್ತೇನೆ ಎಂದು ಯತ್ನಾಳ್ ಎಚ್ಚರಿಸಿದ್ದಾರೆ. ನಾನು ಹಿಂದೇನೆ ಮುಖ್ಯಮಂತ್ರಿಯಾಗಬೇಕಿತ್ತು, ಆದರೆ ನಾನೇ ಕೆಲ ಅವಕಾಶಗಳನ್ನ ಮಿಸ್ ಮಾಡಿಕೊಂಡಿದ್ದೇನೆ ಅಂತ ಮೈಸೂರಿನಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ಗಿಂತ ನಾನು ಸೀನಿಯರ್. ಯಡಿಯೂರಪ್ಪ ಮಂತ್ರಿನೂ ಆಗಿರಲಿಲ್ಲ, ಆಗ್ಲೇ ನಾನು ಕೇಂದ್ರ ಮಂತ್ರಿಯಾಗಿದ್ದೆ. ರಾಜಕೀಯ ಅಂತ್ಯವಾದ್ರೂ ಪರವಾಗಿಲ್ಲ, ಭ್ರಷ್ಟಾಚಾರ, ಕುಟುಂಬಶಾಹಿ ವಿರುದ್ಧ ನನ್ನ ಹೋರಾಟ ನಿಲ್ಲಿಸಲ್ಲ ಎಂದು ಯತ್ನಾಳ್ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಮೊನ್ನೆ ಅರುಣ್ ಸಿಂಗ್ ಮಾಡಿದ್ದ ನಾಟಕಿದೆ ಎಂದು ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ದೆಹಲಿಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲಿಗೆ ಯಾಕೆ ಬಂದ್ರು ಅಂತ ಯತ್ನಾಳ್ ಪ್ರಶ್ನಿಸಿದ್ದು, ವಿಶ್ವಾಸಾರ್ಹ ರಾಷ್ಟ್ರ ನಾಯಕರನ್ನ ರಾಜ್ಯಕ್ಕೆ ಕಳುಹಿಸಿ ಶಾಸಕಾಂಗ ಸಭೆ ನಡೆಸಿ ಅಭಿಪ್ರಾಯ ಪಡೆಯಿರಿ. ಸತ್ಯ ಒಂದಲ್ಲ ಒಂದು ದಿನ ಬೆಳಕಿಗೆ ಬರುತ್ತದೆ, ಎಲ್ಲರೂ ಕಾಯಿರಿ ಅಂತ ಹೇಳಿದ್ದಾರೆ. ಬಿಎಸ್ವೈ ವಿರುದ್ಧ ಮಾತಾಡುವವರು ಅವರ ಧೂಳಿಗೆ ಸಮರಿಲ್ಲ ಎಂಬ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆಗೆ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಸಚಿವ ಎಸ್ಟಿ ಸೋಮಶೇಖರ್ ಹೇಳಿರುವುದು ಸತ್ಯ. ನಾವು ಅಂತ ಭ್ರಷ್ಟರು, ಅಯೋಗ್ಯರ ಧೂಳಾಗಲು ಸಿದ್ಧರಿಲ್ಲ. ಎಸ್ಟಿ ಸೋಮಶೇಖರ್ ಬೇಕಾದ್ರೆ ಅವರ ಕಾಲಿನ ಧೂಳಾಗಲಿ, ನಾವು ಪವಿತ್ರ ಆತ್ಮ ದೇವರ ಪಾದದ ಧೂಳಾಗುತ್ತೇವೆ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಅವರೇ ಅವರಿಗೆ ಆದರ್ಶವಾಗಲಿ, ನೀಚ ವ್ಯವಸ್ಥೆ ಬೇಕಾಗಿಲ್ಲ ಎಂದು ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೌರವಯುತವಾಗಿ ನಿವೃತ್ತರಾಗುವಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒತ್ತಾಯಿಸಿದ್ದಾರೆ. ಮೈಸೂರಲ್ಲಿ ಮಾತಾಡಿದವರು, ಯಡಿಯೂರಪ್ಪನವರೇ ಗೌರವಯುತವಾಗಿ ನಿವೃತ್ತಿಯಾಗಿ ಅಂತ ಹೇಳಿದ್ರು. ನಿಮ್ಮ ಭ್ರಷ್ಟಾಚಾರದ ಕರ್ಮಕಾಂಡವೇ ನಮ್ಮ ಬಳಿ ಇದೆ. ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದಲೂ ನಿವೃತ್ತಿ ಒಳ್ಳೆಯದು ಎಂದು ಯತ್ನಾಳ್ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿದ್ದರೂ ಬಿಜೆಪಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನನ್ನನ್ನು ಎಂದಿಗೂ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲು ಸಾಧ್ಯವಿಲ್ಲ. ನನ್ನ ಹಿಂದೆ ಹಿಂದೂ ಧರ್ಮ ಮತ್ತು ನನ್ನ ಸಮಾಜದ ಶಕ್ತಿ ಇದೆ ಎಂದು ಯತ್ನಾಳ್ ತಿಳಿಸಿದ್ದಾರೆ. ಅಲ್ಲದೆ ದುಬೈ, ಮಾರಿಷಸ್ನಲ್ಲಿ ಹೋಟೆಲ್ ಖರೀದಿ ಮಾಡುವ ಲಪಟ ಕೆಲಸ ಮಾಡಲ್ಲ. ನನಗೆ ಅಧಿಕಾರ ಸಿಕ್ಕರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಗುಣಮಟ್ಟದ ಹಾಸ್ಟೆಲ್ ತೆರೆಯುತ್ತೇನೆ ಅಂತ ಯತ್ನಾಳ್ ತಿಳಿಸಿದ್ರು. ಗುರುವಾರ ಸೆಂಟ್ರಲ್ ಕ್ಯಾಬಿನೆಟ್ಗೆ ಹೊಸ ಮುಖಗಳು ಸೇರ್ಪಡೆಯಾಗುತ್ತಾ? ರಾಜ್ಯದಿಂದ ಯಾವ್ಯಾವ ಸಂಸದರಿಗೆ ಸಿಗುತ್ತೆ ಕೇಂದ್ರ ಮಂತ್ರಿಗಿರಿ? ಶಾಸಕ ರಾಮಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದೇಕೆ? ಇಂಥ ಮತ್ತಷ್ಟು ಸುದ್ದಿ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನವದೆಹಲಿಗೆ ತೆರಳುವ ಮುನ್ನ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಸದ ನಾರಾಯಣಸ್ವಾಮಿ ಮಾತನಾಡಿದ್ರು. ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ನನಗೆ ಮಾಹಿತಿ ಬಂದಿಲ್ಲ. ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಕಿರಿಯ ಸಂಸತ್ ಸದಸ್ಯನಿದ್ದೇನೆ. ಶಾಸಕನಾಗಿ, ಮಂತ್ರಿಯಾಗಿ ಪಕ್ಷದಲ್ಲಿ ದುಡಿದಿದ್ದೇನೆ. ನಾನು ಯಾವತ್ತೂ ಹುದ್ದೆಗೆ ಆಸೆ ಪಟ್ಟವನಲ್ಲ. ಏನೇ ಜವಾಬ್ದಾರಿ ಕೊಟ್ಟರೂ ನಿರ್ವಹಿಸ್ತೇನೆ. ಸಾಮಾನ್ಯ ಕಾರ್ಯಕರ್ತನ ರೀತಿ ದುಡಿತೇನೆ. ನಾನು 2 ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿದ್ದೀನಿ. ನಾಳೆ ಇದರ ಸಭೆ ಇದೆ. ಜೊತೆಗೆ ಹಿಮಾಲಯದಲ್ಲಿ ಹಿಮ ಬೀಳ್ತಾ ಇರೋ ಬಗ್ಗೆ ಸ್ಟಡಿ ಮಾಡೋಕೆ ಟೂರ್ ಹಾಕಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗ್ತಿದ್ದೀನಿ ಅಂತ ನಾರಾಯಣಸ್ವಾಮಿ ಹೇಳಿದ್ದಾರೆ. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಕೇಂದ್ರ ಸಂಪುಟದಲ್ಲಿ ಮತ್ತೆ ಸಚಿವ ಸ್ಥಾನ ಗಿಟ್ಟಿಸ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ದೆಹಲಿಗೆ ಬರುವಂತೆ ವರಿಷ್ಠರಿಂದ ಬುಲಾವ್ ಬಂದಿದ್ದು, ನಾಡಿದ್ದು ದೆಹಲಿಗೆ ತೆರಳೋಕೆ ಸಂಸದ ಜಿಗಜಿಣಗಿ ಸಿದ್ಧರಾಗ್ತಿದ್ದಾರೆ. ಆದ್ರೆ ಯಾವ ಕಾರಣಕ್ಕಾಗಿ ದೆಹಲಿಗೆ ಕರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಈ ಹಿಂದೆ ಪ್ರಧಾನಿ ಮೋದಿ ಸಂಪುಟದಲ್ಲಿ ಸಂಸದ ಜಿಗಜಿಣಗಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಹಾಗೂ ನೈರ್ಮಲ್ಯ ಖಾತೆ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಚಾಮರಾಜಪೇಟೆಯಿಂದ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರವಾಗಿ ಶಾಸಕ ಜಮೀರ್ ಬಹಿರಂಗ ಹೇಳಿಕೆಗೆ ಕಾಂಗ್ರೆಸ್ ಬ್ರೇಕ್ ಹಾಕಿದೆ. ಶಾಸಕ ಜಮೀರ್ ಅಹಮದ್ ಖಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಯಾವುದೇ ಮಾತನಾಡಬೇಡಿ ಅಂತ ಸಿದ್ದರಾಮಯ್ಯ ಆಪ್ತರು ಸಲಹೆ ನೀಡಿದ್ದಾರೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಪದೇ ಪದೇ ಈ ರೀತಿ ಹೇಳಿಕೆಯನ್ನ ನೀಡದಂತೆ ಜಮೀರ್ಗೆ ಷರತ್ತು ವಿಧಿಸಿದ್ದಾರೆ. ಇಂಥ ಹೇಳಿಕೆಯಿಂದ ಬೇರೆ ಕ್ಷೇತ್ರದ ಮೇಲೂ ಪರಿಣಾಮ ಬೀರಲಿದ್ದು, ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಉಳಿದ ನಾಯಕರಿಗೂ ಸಮಸ್ಯೆಯಾಗಲಿದೆ. ಇದರಿಂದ ಜನರಲ್ಲೂ ಸಾಕಷ್ಟು ಗೊಂದಲ ಉಂಟಾಗಲಿದೆ ಅಂತ ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿಲ್ಲ ಅಂತ ಮೈಸೂರಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಸ್ಪಷ್ಟಪಡಿಸಿದ್ದಾರೆ. ದರ ಏರಿಕೆ ಮಾಡುವಂತೆ ನಿಗಮಗಳಿಂದ ಪ್ರಸ್ತಾವನೆ ಬಂದಿದೆ. ಆದರೆ ಕೋವಿಡ್ ಸಂಕಷ್ಟದಿಂದಾಗಿ ಸದ್ಯಕ್ಕೆ ದರ ಏರಿಕೆ ಮಾಡಲ್ಲ. ಲಾಕ್ಡೌನ್ನಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗಿದ್ದು, ಈ ಸಂದರ್ಭದಲ್ಲಿ ಟಿಕೆಟ್ ದರವನ್ನ ಏರಿಸಿದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡ್ತಿಲ್ಲ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ಟೌನ್ ಠಾಣೆಯಲ್ಲಿ ಶಾಸಕ ರಾಮಪ್ಪ ಮತ್ತು ಪುತ್ರ ಯತಿರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಜುಲೈ 2ರಂದು ನಡೆದಿದ್ದ ಪುತ್ರಿ ವಿವಾಹದಲ್ಲಿ ಕೋವಿಡ್ ರೂಲ್ಸ್ ಉಲ್ಲಂಘಿಸಿದ್ದಕ್ಕೆ ಕೇಸ್ ಹಾಕಲಾಗಿದೆ. ಮದುವೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬರ್ತಾ ಇದ್ದಂತೆ ಜನಜಾತ್ರೆಯೇ ನೆರೆದಿತ್ತು. ಆ ಬಳಿಕ ನಗರಸಭೆ ಆಯುಕ್ತ, ತಹಶೀಲ್ದಾರ್, ಸಿಪಿಐಗೆ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿದ್ರು. ಇದರಿಂದ ಎಂಎಲ್ಎ ವಿರುದ್ಧ ದೂರು ದಾಖಲಾಗಿದೆ. ಕುಶಾಲನಗರ ತಾಲೂಕು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ನಡೆದಿದೆ. ತಾಲೂಕು ರಚನಾ ಹೋರಾಟಗಾರರನ್ನ ಕಡೆಗಣಿಸಿದ್ದಾರೆ ಅಂತ ಆರೋಪಿಸಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಂದಾಯ ಸಚಿವ ಆರ್ ಅಶೋಕ್ ಸಮ್ಮುಖದಲ್ಲೇ ಗಲಾಟೆ ನಡೆದಿದ್ದು, ಜಗಳಕ್ಕೆ ಸಚಿವ ಅಶೋಕ್ ಮೂಕ ಪ್ರೇಕ್ಷಕರಾಗಿದ್ರು. ಬೆಂಗಳೂರಲ್ಲಿ ಯೆಸ್ ಬ್ಯಾಂಕ್ಗೆ ಬರೋಬ್ಬರಿ 712 ಕೋಟಿ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದ್ದು, 11 ಆರೋಪಿಗಳ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಿಯಲ್ ಎಸ್ಟೇಟ್ ಕಂಪನಿಗಳ ಹೆಸರಿನಲ್ಲಿ ವಿವಿಧ ಯೋಜನೆಗೆ ಸಾಲ ಪಡೆದು ಮರುಪಾವತಿ ಮಾಡದೆ ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಳೆದ 2016ರಿಂದ ಯೆಸ್ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿದ್ದ ಆರೋಪಿಗಳು 2019ರವರೆಗೆ ಲೋನ್ ಕಟ್ಟಿದ್ರು. ಆ ಬಳಿಕ ಲೋನ್ ಮರುಪಾವತಿ ಮಾಡದೆ ಈಗ ಕೋವಿಡ್ನಿಂದ ಹಣ ಮರುಪಾವತಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ಸಂಬಂಧ ಕಸ್ತೂರಬಾ ರಸ್ತೆಯ ಯೆಸ್ ಬ್ಯಾಂಕ್ ಮ್ಯಾನೇಜರ್ ಆಶೀಶ್ ವಿನೋದ್ ಜೋಶಿ ದೂರು ದಾಖಲಿಸಿದ್ದಾರೆ.